ಮಹಾಮಳೆ ಅವಾಂತರ 11 ಜಿಲ್ಲೆ ತತ್ತರ ಜನ ಜಾನುವಾರು ಸಾವು ಮನೆ ಶಾಲೆ ಆಸ್ಪತ್ರೆ ನೆಲಸಮ ಬೆಳೆ ನೀರು ಪಾಲು ಗಂಜಿ ಕೇಂದ್ರದಲ್ಲೇ ಬದುಕು ಜನರ ಬಳಿ ಯಡಿಯೂರಪ್ಪ ಬೆಳಗಾವಿಯಲ್ಲಿ ರೌಂಡ್ ಸಂತ್ರಸ್ತರಿಗೆ ಘೋಷಿಸ್ತಾರ ಭರ್ಜರಿ ಪರಿಹಾರ ಮಹಾಪ್ರವಾಹ ರಾಜ್ಯದಾದ್ಯಂತ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಆಲ್ಮೋಸ್ಟ್ ಎಲ್ಲಾ ಕಡೆನೂ ಕೂಡ ಧಾರಾಕಾರವಾಗಿ ಮಳೆ ಸುರಿದೋಗಿರುವಂತದ್ದು. ಮಹಾಮಳೆಗೆ ಉತ್ತರದ ಜಿಲ್ಲೆಗಳು ತತ್ತರಿಸಿ ಹೋಗಿದ್ದಾವೆ. ಇನ್ನು 3 ದಿನ ಮಳೆಯಾಗುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೂಡ ನೀಡಿರುವಂತದ್ದು. ಸೊ ಹೀಗಾಗಿ ರಾಜ್ಯದಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಮಳೆ ಸುರಿದಿರುವಂತ ಹಿನ್ನೆಲೆಯಲ್ಲಿ ಪ್ರವಾಹ ಉಂಟಾಗಿದೆ. ಪ್ರವಾಹದ ಪರಿಸ್ಥಿತಿ ಸಾಕಷ್ಟು ಕಡೆ ನಿರ್ಮಾಣವಾಗಿರುವಂತದ್ದು. ಸಾಕಷ್ಟು ಜನ ತತ್ತರಿಸಿ ಹೋಗಿದ್ದಾರೆ ಈ ಒಂದು ರಣಮಳೆಗೆ. 3 ದಿನ ಮಳೆ ಇದ್ರೂ ಕೂಡ ಅಬ್ಬರ ಕಡಿಮೆ ಇರುತ್ತೆ. ಅಂದ್ರೆ ಈಗ ನೆಕ್ಸ್ಟ್ 3 ಡೇಸ್ ಏನ್ ಮಳೆ ಬರ್ತಾ ಇದೆ ಈ ಸಂದರ್ಭದಲ್ಲಿ ಮಳೆ ಇದ್ರೂ ಅಬ್ಬರ ಕಡಿಮೆ ಇರುತ್ತೆ ಅಂತ ಹವಾಮಾನ ಇಲಾಖೆ ತಿಳಿಸಿರುವಂತದ್ದು. ಕರಾವಳಿ ಜಿಲ್ಲೆಗಳಲ್ಲಿ ಮಾತ್ರ ಭಾರಿ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆಯನ್ನ ನೀಡಲಾಗಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡದಲ್ಲಿ ಅಲರ್ಟ್ ಆಗಿರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನ ಕೂಡ ನೀಡಲಾಗಿರುವಂತದ್ದು. ಮಹಾರಾಷ್ಟ್ರ ಮಳೆಯಿಂದ ಬೆಳಗಾವಿ ಜಿಲ್ಲೆ ತತ್ತರಿಸಿ ಹೋಗಿದೆ. ಕರೆಕ್ಟ್ ಆಗಿ 2 ವರ್ಷದ ಹಿಂದೆನೂ ಕೂಡ ಇದೇ ರೀತಿಯಾಗಿತ್ತು. ಬೆಳಗಾವಿಯಲ್ಲಿ ಒಂದ್ ಕಡೆ ಮಳೆ ಸುರಿದಿತ್ತು. ಅದಕ್ಕಿಂತ ಹೆಚ್ಚಿನದಾಗಿ ಅಲ್ಲಿ ಎಫೆಕ್ಟ್ ಆಗಿದ್ದಂಥದ್ದು ಅಂದ್ರೆ ಮಹಾರಾಷ್ಟ್ರದಲ್ಲಿ ಸುರಿದಂತ ಮಳೆಗೆ ಅಲ್ಲಿ ಬಿಟ್ಟಂತ ಡ್ಯಾಮ್ನಿಂದ ನೀರು ಬಿಟ್ಟಂತ ಸಂದರ್ಭದಲ್ಲಿ ಬೆಳಗಾವಿ, ಚಿಕ್ಕೋಡಿ ಜಿಲ್ಲೆಗಳ ಭಾಗದಲ್ಲಿರುವಂತಹ ತಾಲೂಕುಗಳು ಕಂಪ್ಲೀಟ್ ಆಗಿ ಮುಳುಗಡೆ ಆಗೋಗ್ಬಿಟ್ಟಿದ್ವು. ಪ್ರವಾಹದ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿತ್ತು. ಈಗ ಮತ್ತೆ ಅದೇ ರೀತಿಯಾದಂಥ ಸಿಚುಯೇಷನ್ ಅಲ್ಲಿ ನಿರ್ಮಾಣವಾಗ್ತಾ ಇದೆ. ಇನ್ನು ಬೆಳಗಾವಿ, ಬಾಗಲಕೋಟೆ, ಯಾದಗಿರಿ, ಹಾವೇರಿ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಭಾರಿ ಹಾನಿ ಕೂಡ ಉಂಟು ಮಾಡಿದೆ ಈ ಒಂದು ಮಳೆ. 11 ಜಿಲ್ಲೆಗಳ 45 ತಾಲೂಕಿನಲ್ಲಿ ಪ್ರವಾಹದ ಆಪತ್ತು ಎದುರಾಗಿದೆ ಅಂತ ಸರ್ಕಾರನೇ ಮಾಹಿತಿಯನ್ನು ನೀಡಿದೆ. 11 ಜಿಲ್ಲೆಗಳ 45 ತಾಲೂಕಿನಲ್ಲಿ ಪ್ರವಾಹದ ಆಪತ್ತು ನಿರ್ಮಾಣವಾಗಿರುವಂಥದ್ದು. ಇಲ್ಲಿ ಮಳೆ ಪ್ರವಾಹಕ್ಕೆ ರಾಜ್ಯದ 9 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. 78 ಜಾನುವಾರುಗಳು ಕೂಡ ಬಲಿಯಾಗಿರುವಂಥದ್ದು. ಅದೇ ರೀತಿಯಾಗಿ ಸಾವಿರಾರು ಮನೆಗಳಿಗೆ ಹಾನಿ ಕೂಡ ಉಂಟಾಗಿದೆ. 100 ಗ್ರಾಮಗಳಲ್ಲಿ ಸಂಕಷ್ಟ ಎದುರಾಗಿರುವಂಥದ್ದು. ರಾಜ್ಯದಲ್ಲಿ 1/2 ಲಕ್ಷಕ್ಕೂ ಅಧಿಕ ಎಕರೆ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. 1/2 ಲಕ್ಷಕ್ಕೂ ಅಧಿಕ ಎಕರೆ ಬೆಳೆ ಅಂದ್ರೆ 50,000 ಎಕರೆಗೂ ಹೆಚ್ಚಿನ ಜಮೀನಿನಲ್ಲಿ ಬೆಳೆಯಲಾಗಿದ್ದಂಥ ಬೆಳೆ ನಾಶವಾಗಿದೆ ಅನ್ನುವಂಥದ್ದು ಮಾಹಿತಿ ಸಿಕ್ಕಿದೆ. ಇಲ್ಲಿ ರಾಜ್ಯದಲ್ಲಿ ಮುಂಗಾರಿನ ಅಬ್ಬರ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದಕ್ಕೆ ಈ ಒಂದು ಅಂಕಿ ಅಂಶಗಳೇ ಸಾಕ್ಷಿಯಾಗಿದೆ. ಮಳೆಯಿಂದ 283 ಗ್ರಾಮಗಳು ಹಾನಿಗೊಳಗಾಗಿದ್ದಾವೆ. 9 ಜನ ಸಾವನ್ನಪ್ಪಿರುವಂಥದ್ದು. ಪ್ರವಾಹದಿಂದ 3 ಮಂದಿ ಕಣ್ಮರೆ ಆಗಿದ್ದಾರೆ. ಇದುವರೆಗೂ ಸಿಕ್ಕಿರುವಂಥ ಮಾಹಿತಿ ಅದು. ಜಾನುವಾರುಗಳ ಸಾವು 78 ಜಾನುವಾರುಗಳು ಸಾವನ್ನಪ್ಪಿದ್ದಾವೆ. ಮಳೆ ಸಂಕಷ್ಟದಲ್ಲಿ 11 ಜಿಲ್ಲೆಗಳ 45 ತಾಲೂಕುಗಳಲ್ಲಿ ಈ ರೀತಿಯಾದಂತಹ ಒಂದು ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಿದೆ. ದೊಡ್ಡ ಪ್ರಮಾಣದಲ್ಲೇ ಮಳೆ ಹಾನಿಯನ್ನ ಉಂಟು ಮಾಡಿದೆ 45 ತಾಲೂಕುಗಳಲ್ಲಿ. ಇಲ್ಲಿ ಪ್ರಮುಖವಾಗಿ 2 ವರ್ಷದ ಹಿಂದೆನೂ ಕೂಡ ಇದೇ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲೇ ಕರ್ನಾಟಕದಲ್ಲಿ ಹಾನಿ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಸುಮಾರು 22 ಜಿಲ್ಲೆಗಳ ಸಾಕಷ್ಟು ತಾಲೂಕುಗಳಲ್ಲಿ ಈ ರೀತಿಯಾಗಿ ಅತಿವೃಷ್ಟಿ ಉಂಟಾಗಿದ್ದಂಥದ್ದು. ಆ ಸಂದರ್ಭದಲ್ಲೂ ಜಸ್ಟ್ ಅವಾಗಿನ್ನೂ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ರು. ಈಗ ಮತ್ತೆ ಅಂದ್ರೆ ಅವರು ರಿಸೈನ್ ಮಾಡ್ತಾರೆ ಅಂತ ಒಂದು ಸುದ್ದಿ ಇದೆ. ಈ ಸಂದರ್ಭದಲ್ಲಿ ಮತ್ತೆ ಸಂಕಷ್ಟವನ್ನ ಎದುರಿಸುವಂತ ಪರಿಸ್ಥಿತಿ ಇರುವಂತದ್ದು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಯಾವ್ಯಾವ ರೀತಿಯಾಗೆಲ್ಲ ರಾಜ್ಯದಲ್ಲಿ ಸಾಕಷ್ಟು ತಾಲೂಕುಗಳಲ್ಲಿ ಹಾನಿ ಉಂಟಾಗಿದೆ ಅಂತ. ರಾಜ್ಯದಲ್ಲಿ ಮರುಕಳಿಸ್ತಾ ಇದೆ 2019ರ ಪ್ರವಾಹದ ಪರಿಸ್ಥಿತಿ.